ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಇದೀಗ ಸಿಗ್ತಾ ಇದೆ. ದುರಂತದಲ್ಲಿ ಬದುಕುಳಿದಂತಹ ಪ್ರತ್ಯಕ್ಷದರ್ಶಿ ಮಹಿಮಾ ದಾಸ್ ಅವರ ಸುಳಿವೇ ಇದೀಗ ಎಲ್ಲೂ ಕೂಡ ಸಿಗ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆ ಅಪ್ಡೇಟ್ ಇದೀಗ ನೋಡ್ತಾ ಇರುವಂತದ್ದು. ಏನೋ ತನಿಖಾ ತಂಡದಿಂದಲೂ ಕೂಡ ಕುಟುಂಬಸ್ಥರಿಗೆ ಮಾಹಿತಿ ಸಿಗ್ತಾ ಇಲ್ಲ. ಹಾಗೆ ಈ ಒಂದು ಅಂದ್ರೆ ಅವರು ಕಣ್ಮರೆ ಆಗಿರುವಂಥದ್ದು ಹಲವು ಅನುಮಾನಗಳಿಗೂ ಕೂಡ ಇದೀಗ ಕಾರಣ ಆಗ್ತಾ ಇರುವಂಥದ್ದನ್ನ ನಾವು ಗಮನಿಸಬಹುದು. ಹಾಗೆ ಮಹಿಮಾ ದಾಸ್ ನಾಪತ್ತೆ ಆಗಿರುವಂಥದ್ದು ಆಗಸ್ಟ್ 14 ಮಧ್ಯರಾತ್ರಿಗೆ ಇವರು 4 ಅಂದ್ರೆ ಮೊನ್ನೆ ಬೇಟೆಗಾರರು ಏನು 3 ಎನ್ಕೌಂಟರ್ನಿಂದ ತೀರ್ಕೊಳ್ತಾರಲ್ವಾ, ಸೊ ಅವರ ಜೊತೆಗೆ ಈ ಮಹಿಮಾ ದಾಸ್ ಕೂಡ ಹೋಗಿರ್ತಾನೆ. ಅಂದ್ರೆ ಒಟ್ಟು 4 ಜನ ಬೇಟೆಗಾರರು ಹೋಗಿರ್ತಾರೆ. ಆದ್ರೆ ಈ ಮಹಿಮಾ ದಾಸ್ ಆ ಒಂದು ಘಟನೆಯಿಂದ ಎಸ್ಕೇಪ್ ಆಗಿ ಬಂದಿರ್ತಾರೆ. ಅವರು ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಆಗಿರ್ತಾರೆ. ಮೊನ್ನೆಯೇ ಅವರು ಡಿಸ್ಚಾರ್ಜ್ ಕೂಡ ಆಗಿರ್ತಾರೆ. ಈ ಅಂಥೋಣಿ ಸ್ವಾಮಿ, ಪೀಟರ್, ಡೇವಿಡ್ ಕುಮಾರ್ ಜೊತೆ ಈ ಮಹಿಮಾ ದಾಸ್ ಅವರು ಕೂಡ ಹೋಗಿರ್ತಾರೆ. ಜೊತೆಗೆ ಅವರನ್ನ ಮೈಸೂರಿನ ಆಸ್ಪತ್ರೆಗೆ ದಾಖಲು ಕೂಡ ಮಾಡಲಾಗಿತ್ತು. ಚಿಕಿತ್ಸೆ ಪಡೆದ ನಂತರ ಮೊನ್ನೆಯೇ ಮಹಿಮಾ ದಾಸ್ ಅವರು ಡಿಸ್ಚಾರ್ಜ್ ಆಗಿರುವ ಬಗ್ಗೆ ಮಾಹಿತಿ ಕೂಡ ಸಿಗ್ತಾ ಇದೆ. ಆದ್ರೆ ಡಿಸ್ಚಾರ್ಜ್ ಆದ್ಮೇಲೆ ಮಹಿಮಾ ದಾಸ್ ಎಲ್ಲೋದ್ರು, ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ, ಎಲ್ಲಿ ಅವರು ವಾಸವನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಇದೀಗ ಗುಪ್ತವಾಗಿದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇನ್ನು ಅರಣ್ಯಾಧಿಕಾರಿಗಳ ಗುಂಡೇಟಿಗೆ 3 ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಘಟನಾ ಸ್ಥಳದಲ್ಲಿ ಪೊಲೀಸರು ಸಾಕ್ಷ್ಯಾಧಾರವನ್ನ ಇದೀಗ ಸಂಗ್ರಹ ಮಾಡ್ತಾ ಇದ್ದಾರೆ. ಕಾವೇರಿ ವನ್ಯಜೀವಿ ಧಾಮದ ಶಾಖ್ಯ ಪ್ರದೇಶದಲ್ಲಿ ಶೋಧವನ್ನ ಇದೀಗ ನಡೆಸಲಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಈ ಒಂದು ಪರಿಶೀಲನೆ ಸಂದರ್ಭದಲ್ಲಿ FSL ತಜ್ಞರು ಕೂಡ ಇದ್ದಾರೆ. ಹಾಗೆ ಬ್ಯಾಲಿಸ್ಟಿಕ್ ತಜ್ಞರು ಕೂಡ ಸ್ಥಳದಲ್ಲಿ ಇದೀಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಏನೋ ಸ್ಥಳದಲ್ಲಿ ಬಿದ್ದಿದ್ದ ಗುಂಡಿನ ಚೂರುಗಳು ಹಾಗೆ ಪೆಲೆಟ್ಸ್ ಗಳನ್ನ ಇದೀಗ ಅಧಿಕಾರಿಗಳು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಸ್ಥಳದಲ್ಲಿದ್ದ ರಕ್ತದ ಕಲೆಯಲ್ಲಿ ಮಾದರಿಯನ್ನ ಸಂಗ್ರಹಿಸಿ ಲ್ಯಾಬ್ಗೂ ಕೂಡ ಇದೀಗ ಕಳುಹಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಾಗರ್. ನಾವು ನೋಡ್ತಾ ಇದ್ದೀವಿ, ಈ ಪ್ರಕರಣ ಸ್ಟಾರ್ಟ್ ಆದಾಗಿಂದಲೂ ಕೂಡ ಸಾಕಷ್ಟು ಪ್ರಶ್ನೆಗಳು ಇದ್ದೇ ಇತ್ತು. ಈಗಲೂ ಕೂಡ ಈ ಒಂದು ಬೇಟೆಗೆ ಹೋದಂತ ಮಹಿಮಾ ದಾಸ್ ನಾಪತ್ತೆ ವಿಚಾರಣೆ ಮತ್ತೊಂದು 7 ದಿನಗಳ ಕಾಲಾವಕಾಶ ಇದೀಗ ಸರ್ಕಾರಕ್ಕೆ ರಿಪೋರ್ಟ್ ಅನ್ನ ಕೊಡೋದಕ್ಕೆ, ಹೀಗಾಗಿ ತನಿಖೆ ಕೂಡ ಚುರುಕುಗೊಂಡಿದೆ. ಈ 2 ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಅಪ್ಡೇಟ್ ಸಿಗ್ತಿದೆ ಅಂತ ತಿಳಿಸೋದಾದ್ರೆ ಸಾಗರ್. ಎಸ್, ಖಂಡಿತವಾಗ್ಲೂ ರಕ್ಷಾ. ಏನೋ ಆಗಸ್ಟ್ 15ರಂದು ಬೆಳಗಿನ ಜಾವ ನಡೆದಂತಹ ಪ್ರಕರಣ ರಾಜ್ಯಾದ್ಯಂತ ಸಾಕಷ್ಟು ಚರ್ಚೆ ಆಗ್ತಿತ್ತು. ಮತ್ತೆ 3 ಜನರ ಶೂಟ್ಔಟ್ ಏನಿದೆ ಇದು ಸಾಕಷ್ಟು ಪರ ಮತ್ತೆ ವಿರೋಧ ಚರ್ಚೆ ಆಗ್ತಾ ಇತ್ತು. ಈ ನಿಟ್ಟಿನಲ್ಲಿ ಒಂದಷ್ಟು ಗೊಂದಲಗಳ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಈಗಾಗಲೇ ತನಿಖಾ ತಂಡವನ್ನು ಕೂಡ ರಚನೆ ಮಾಡಿರುವಂತದ್ದು. ಒಂದ್ ಕಡೆ ಅರಣ್ಯ ಇಲಾಖೆ ಕಂಪ್ಲೀಟ್ ಅವರು ಕಳ್ಳ ಬೇಟೆಗಾರರು ಎನ್ನುವುದಕ್ಕೆ ಮಹತ್ವದ ಸಾಕ್ಷ್ಯಗಳನ್ನು ಕೂಡ ಈಗಾಗಲೇ ಬಿಡುಗಡೆಯನ್ನು ಕೂಡ ಮಾಡಿರುವಂತದ್ದು. ಆದ್ರೆ ಸ್ಥಳೀಯರು ಮಾತ್ರ ಅದಕ್ಕೆ ವಿರುದ್ಧವಾಗಿಯೇ ಕೂಡ ಧ್ವನಿಯನ್ನ ಎತ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳ ನಡುವೆ ಈಗಾಗಲೇ ತನಿಖಾ ತಂಡವು ಕೂಡ ರಚನೆಯಾಗಿ ಈಗಾಗಲೇ ಅವರ ಕೆಲಸವನ್ನು ಕೂಡ ಆರಂಭವನ್ನ ಮಾಡಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದೇನಂತಂದ್ರೆ ತನಿಖಾ ತಂಡವು ಸುಮಾರು 15 ಜನಗಳನ್ನ ಒಳಗೊಂಡಿದ್ದು ಈಗಾಗಲೇ 2-3 ಬಾರಿ ಈ ಒಂದು ಅರಣ್ಯ ವ್ಯಾಪ್ತಿಯಲ್ಲಿ ಅಂದ್ರೆ ಘಟನಾ ಸ್ಥಳ ಎಲ್ಲಿದೆ ಅಲ್ಲಿಗೆ ಭೇಟಿಯನ್ನ ನೀಡಿರುವಂತದ್ದು. ಅಲ್ಲಲ್ಲಿ ಮಹತ್ವದ ಒಂದಷ್ಟು ಮಾಹಿತಿಯನ್ನು ಕೂಡ ಕಲೆ ಹಾಕಿರುವಂತದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸ್ತಾ ಇರುವಂತದ್ದು ಏನಂತಂದ್ರೆ ಅಲ್ಲಿ ಅಂದ್ರೆ ಫೈರ್ ಆಗಿದ್ದ ವೇಳೆಯಲ್ಲಿ ಬಿದ್ದಂತಹ ಗುಂಡಿನ ಚೂರುಗಳಾಗಿರ್ಬೋದು, ಪೆಲೆಟ್ಸ್ ಗಳಾಗಿರ್ಬೋದು ಅಥವಾ ರಸ್ತೆ ಕಲೆಗಳಾಗಿರ್ಬೋದು ಎಲ್ಲವನ್ನು ಸಂಗ್ರಹಣೆ ಮಾಡಿ ಈಗಾಗಲೇ ಲ್ಯಾಬ್ಗೂ ಕೂಡ ರವಾನೆಯನ್ನ ಮಾಡಿರುವಂತದ್ದು ಕೂಡ. ಜೊತೆಗೆ ಇಂದು ಸಹ ಈಗಾಗಲೇ ಏನೋ ಮೈಸೂರು ಆಗಿರ್ಬೋದು ಮತ್ತೆ ಚಾಮರಾಜನಗರ ಭಾಗದ ಪ್ರಮುಖ ಅರಣ್ಯಾಧಿಕಾರಿಗಳು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡುವ ಎನ್ನುವ ಮಾಹಿತಿ ಕೂಡ ಈಗಾಗಲೇ ಲಭ್ಯ ಆಗಿರುವಂತದ್ದು. ಜೊತೆಗೆ ಏನು ಈಗ ಒಂದು 3 ಜನರ ಶೂಟೌಟ್ ಪ್ರಕರಣದಲ್ಲಿ ಜೊತೆಗಿದ್ದಂತಹ ಪ್ರತ್ಯಕ್ಷದರ್ಶಿಯಾದಂತಹ ಮತ್ತೊಬ್ಬ ಆರೋಪಿ ಕೂಡ ಆದಂತಹ ಮಹಿಮಾ ದಾಸ್ ಈಗಾಗಲೇ ಕಾಣೆಯಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಇಲ್ಲಿವರೆಗೂ ಕೂಡ ಮಹಿಮಾ ದಾಸ್ ಎಲ್ಲಿ ಹೋಗಿದ್ದಾರೆ ಮತ್ತೆ ಮಹಿಮಾ ದಾಸ್ ಸಬ್ಸ್ಕ್ಯಾಂಡ್ ಆಗಿದ್ದಾರೆ ಅಥವಾ ಮಹಿಮಾ ದಾಸನ್ನ ಪೊಲೀಸರಾಗಿರ್ಬೋದು ಅಥವಾ ಅರಣ್ಯ ಇಲಾಖೆ ಆಗಿರ್ಬೋದು ವಶಕ್ಕೆ ಪಡೆದಿದ್ದಾರೆ ಎನ್ನುವ ಮಾಹಿತಿ ಕೂಡ ಇನ್ನೂ ಕೂಡ ಲಭ್ಯವಾಗಿಲ್ಲ. ಈ ವಿಚಾರ ಇನ್ನೂ ಮತ್ತಷ್ಟು ಗೊಂದಲಕ್ಕೆ ಇನ್ನೂ ಕೂಡ ಇರುವಂತದ್ದು ರಕ್ಷಾ. ಓಕೆ, ಧನ್ಯವಾದಗಳು ಸಾಗರ್ ತಮ್ಮೆಲ್ಲ ಮಾಹಿತಿಗಾಗಿ.